ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಚಿನ್ ಕೆಂಗಳ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟಾಪಿಕ್ ಏನಪ್ಪಾ ಅಂತಂದ್ರೆ, ಮೊನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ನಿ, ಆರ್ಕೆಸ್ಟ್ರಾ ಹೊಲಸ್ ಹಿಡಿದಿದ್ದು ಹೆಂಗ ಸೂಕ್ಷ್ಮವಾಗಿ ಕೆಲವೊಂದು ಪಾಯಿಂಟ್ಗಳನ್ನು ರಿಕವರ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಉತ್ತರ ಕರ್ನಾಟಕದ ಆರ್ಕೆಸ್ಟ್ರಾ ಒಳಗ ಮಾಫಿಯಾ ಹೆಂಗ್ ನಡೆದೈತೆ ಅನ್ನೋದು ಹೇಳ್ತೀನಿ ನಾನು. ಹೆಂಗ್ ನಡೆದೈತೆ ಮಾಫಿಯಾ? ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಆರ್ಕೆಸ್ಟ್ರಾ ಒಳಗೆ ನೀವು ಬಂದ್ರೆ ನಿಮಗೆ ಯಾರು ಸಿಗ್ತಾರಪ್ಪ ಅಂತಂದ್ರ, ಫಸ್ಟ್ ಸಿಗೋರು ರಾಕಿಂಗ್ ಸ್ಟಾರ್, ನೆಕ್ಸ್ಟ್ ಸಿಗೋರು ನಿಮಗೆ ಟ್ಯಾಟೂ ಕ್ವೀನ್, ಟ್ರೆಂಡಿಂಗ್ ಸ್ಟಾರ್ಸ್, ಕಾಮಿಡಿ ಸ್ಟಾರ್ಸ್, ಸ್ಟಾರ್ಸ್ 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 ಸಿಗ್ತಾರೆ. ಇಲ್ಲಿ ಪದಕಗಳು ಪದವಿಗಳು ವ್ಯಾಲ್ಯೂ ಇರಲ್ಲ ಅವರಿಗೆ. ಅಂಥವ್ರಿಗೆ ಪದಕಗಳು ಪದವಿಗಳು ಸಿಕ್ಕಾಗಿಲ್ಲ. ಹೌದಾ? ಒಬ್ಬರು ಟ್ಯಾಟೂ ಕ್ವೀನ್ ಹಾಕಾರ, ಇನ್ನೊಬ್ಬರು ಶಿಸ್ತು ಕುಣಿದಾಡಿ ಜಿಗಿದಾಡಿ ರಾಕ್ ಸ್ಟಾರ್ ಹಾಕಾರ, ಇನ್ನೊಬ್ಬರು ಟ್ರೆಂಡಿಂಗ್ ಆಗ್ತಾರ. ಹೌದಾ? ಕೆಲವೊಬ್ಬರು ವಿಡಿಯೋಗಳನ್ನು ನಾವು ಅವ್ರ ಬುದ್ಧಿ ಕಲೀಲಿ ಅಂತ ಹೇಳಿ ಮಾಡಿ ಹಾಕಿದ್ರ ಅವ್ರು ನಮಗೆ ಬುದ್ಧಿವಾದ ಹೇಳ್ತಾರ. ಏನಪ್ಪ ಅಂತಂದ್ರ ಯೂಟ್ಯೂಬ್ ಮುಕ್ಕಳಿನೂ ಗೊತ್ತಿಲ್ಲ ಅಂತ ಹೇಳ್ತಾರ. ಸಾರಿ ಫಾರ್ ದಿಸ್ ವರ್ಲ್ಡ್ ಅಂದ್ರೆ ಈ ವರ್ಲ್ಡಿಗೆ ಸಾರಿ ಹೇಳ್ತಾನೆ ನಾನು. ಯಾಕಂದ್ರೆ ಅವ್ರ ಬಾಯಾಗ ಹಂಗೈತಪ್ಪ ಅಂದ್ರೆ ಅದನ್ನೇ ಸೇಮ್ ವರ್ಲ್ಡ್ ಹೇಳಿ ತಿಳಿಸ್ಬೇಕಾಗ್ತೈತೆ ನಾನು. ಹೌದಾ? ಇನ್ನೊಬ್ರು ಏನು ಮಾಡ್ತಾರ, ನನಗ ನನ್ನ ಜನ ಕೊಟ್ಟಾರ ರಾಕ್ ಸ್ಟಾರ್ ಪದವಿ ಅಂತೇಳಿ ಹೇಳ್ತಾರೆ. ಸೊ ಜಸ್ಟ್ ಇಮೇಜ್ ನೋಡ್ರಿ, ವಿಡಿಯೋಗಳು ಬೇಡ. ಯಾಕಂದ್ರೆ ವಿಡಿಯೋಗಳ್ದಾಗ ಏನಾಗ್ತಿತ್ತಪ್ಪ ಅಂತಂದ್ರೆ ಕಾಪಿರೈಟ್ ಬೀಳ್ತೈತ್ರಿ. ಕಾಪಿರೈಟ್ ಬಿದ್ದು ನನ್ನ ಯೂಟ್ಯೂಬ್ ಚಾನಲ್ ಯಾಕೆ ಹಳ ಇಡ್ತೀನಿ ನಾನು. ಇನ್ನೊಬ್ರು ಕಾಮಿಡಿ ಸ್ಟಾರ್ಸ್ ಹೆಂಗದಾರಪ್ಪ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕ ಸ್ಟಾರ್ಗಳು ಯಾರ್ಯಾರದಾರು, ಲಪಂಗ್ ರಾಜ, ಶಿವಪುತ್ರ, ಸಂಜು ಬಸಯ್ಯ. ಈ ಕಡೆ ನಡೆದಿದ್ದು ಆರ್ಕೆಸ್ಟ್ರಾದಾಗ ಸಂಜು ಬಸಯ್ಯ ಇದ್ರೆ, ಲಫಂಗ್ ರಾಜನು ಆರ್ಕೆಸ್ಟ್ರಾದಾಗ ಅದಾನ, ಶಿವಪುತ್ರ ಒಬ್ಬನೇ ಆರ್ಕೆಸ್ಟ್ರಾದಾಗ ಇಲ್ಲ. ಹೌದಾ? ಲಫಂಗ್ ರಾಜ ಯಾವ್ಯಾವ ಸಾಮಾನು ಎಲ್ಲಿರ್ಬೇಕು ಅಲ್ಲೇ ಇರಲಾರ್ದೆ ಎಲ್ಲ ಬಾಯಾಗ ಬರ್ತಾವ, ರೈಟ್? ಶಿವಪುತ್ರ ಗಜಮ ಅನ್ನೋ ಒಂದು ಹೊಸ ಪದನೇ ಹುಟ್ಟು ಹಾಕಿದ, ರೈಟ್? ಆಮೇಲೆ ಸಂಜು ಬಸಾಯ ಅವ ಮತ್ತು ಅವ್ರ ಮನೆಯೊಳಗೆ ಅವ್ರ ಜೊತೆ ಇದ್ದವ್ರು ಎಲ್ಲರೂ ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ಗೊತ್ತೇ ಐತಿ. ಆಲ್ರೆಡಿ ಮೈಲಾರಿನ ಕೇಸ್ ಆದ್ಮೇಲೆ ಸ್ವಲ್ಪ ವಿಡಿಯೋಗಳು ಹೊರಗೆ ಆದ್ಮೇಲೆ ಕಲಾವಿದರ ಚರ್ಚೆ ಆದ್ಮೇಲೆ ಕೆಲವೊಂದು ಫೇಸ್ಬುಕ್ ಪರ್ಸ್ನಲ್ ಪೇಜ್ನಾಗಿನ್ನು ಅಶ್ಲೀಲ ವರ್ಡ್ಗಳಿದ್ದಿದ್ದು ಡಿಲೀಟ್ ಆಗ್ಯಾವ. ಒಳ್ಳೆ ಬೆಳವಣಿಗೆ, ರೈಟ್? ಇನ್ನೊಮ್ಮೆ ನಾವು ಅಶ್ಲೀಲ ಪದಗಳನ್ನು ಮಾತಾಡಲ್ಲ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ದು ಇವೆಲ್ಲ ನಮ್ಮ ಕಿವಿ ಮಟ್ಟಿಗೆ ಕೇಳ್ಕೊಂಡ ಮ್ಯಾಗ ಇದು ಒಳ್ಳೆ ಬೆಳವಣಿಗೆನೇ ಅನ್ಬೋದು, ರೈಟ್? ಈಗೇನು ಹೇಳ್ತೀನಿ, ಮುಗಿದು ಹೋದ ಅಧ್ಯಾಯ ಬೇರೆ. ಹೌದಾ? ಇನ್ನು ಪ್ರಾರಂಭವಾಗುವ ಅಧ್ಯಾಯದಾಗ ಅಶ್ಲೀಲ ಪದಗಳನ್ನು ಯೂಸ್ ಮಾಡಬೇಡ್ರಿ. ಶಿವಪುತ್ರ ಯಶೋರ ದೇವರಿಗೆ ಹೇಳ್ತೀನಿ ನಾನು, ಏನಪ್ಪ ಅಂತಂದ್ರೆ, ಗಜಮ ಅನ್ನೋ ವಿಡಿಯೋ ರಿಲೀಸ್ ಆಗೇ 1.5 ತಿಂಗಳ ಮೇಲ್ಗಡೆ ಆಯ್ತು, ರೈಟ್? ಈಗ ಯಾಕೆ ಎದ್ದೈತಿ ಹವಾ ಅಂದ್ರ, ಒಬ್ಬ ಆರ್ಟಿಸ್ಟ್ ಪೋಕ್ಸೋ ತನಕ ಕೇಸ್, ಸುಳ್ಳು ಕೇಸರೇ ಇರಲಿ ಇದ್ದಿದ್ದ ಕೇಸರಿ ಇರಲಿ, ಅಲ್ಲಿ ತನಕ ಹೋಗುವಂಗ ಆಗಿದ್ದೇನಪ್ಪ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ ಐತಲ್ಲ, ಅದು ಆರ್ಕೆಸ್ಟ್ರಾದಾಗ ಹಾಳಾಗೈತಿ. ಹೌದಾ? ಇದನ್ನು ಒಪ್ಕೊಳ್ರಿ, ನಾವು ನಿಮಗೆ ಬಯಂಗಿಲ್ಲ, ನಾವೆಲ್ಲ ನಿಮ್ಮಷ್ಟೇನು ಯೂಟ್ಯೂಬ್ ಸ್ಟಾರ್ಸ್ ಇಲ್ಲ. ಸ್ಟಾರ್ಗಳು ನೀವು ಪಡ್ಕೊಂಡಿರಿ. ಕೆಲವೊಂದು ಆರ್ಕೆಸ್ಟ್ರಾದಾಗ ಸ್ಟಾರ್ಗಳು ಹೆಂಗೆ ಬಂದಾವ ಅಂದ್ರೆ ಮ್ಯಾಗಿಂದೇ ಹೋಗದಾರ. ಕೆಲವೊಂದು ಆರ್ಕೆಸ್ಟ್ರಾಗಳು ಹೇಳ್ತಾವೆ, ಇಲ್ಲಿ ಬರ್ರಿ ನಾವು ಬೆಳೆಸ್ತೀವಿ ಅಂತೇಳಿ. ಬೆಳೆಸಕ್ಕೆ ನೀವ್ಯಾರು, ಬೆಳೆಯೋರು ನಾವ್ಯಾರು? ಹೌದಾ? ಈಗ ಯೂಟ್ಯೂಬ್ ಸ್ಟಾರ್ನಲ್ಲಿ ಹೇಳ್ತೀನಿ ನಾನು, ಬಾಳು ಬೆಳ್ಕೊಂಡಿ ಅವರು. ಅಲ್ಲಿ ನಾವು ಅವ್ರು ಹಾಡ ಕೇಳಿಲ್ಲ, ಆದರೂ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಪ್ರೀತಿ ತೊಗೊಂಡಾರ. ಮಾಳು ನಿಪ್ನಾಳ್ ತೊಗೊಂಡಾರ, ರಸು ಕೋಲೂರು ತೊಗೊಂಡಾರ. ಈ ಬ್ಯಾಕಪ್ ಜೀವನದಾಗ ಅವ್ರು ಏನೇ ಇರಲಿ, ಅಶ್ಲೀಲ ಪದ ಒಬ್ರಿಲ್ಲ ಒಬ್ರು ಬಳಸಿದಾರೆ ಇದ್ರೊಳಗೆ. ಹೌದಾ? ಈಗ ಹೆಂಗಾಗೈತಪ್ಪ ಅಂತಂದ್ರೆ, ಎಕ್ಸಾಂಪಲ್ಕ ಚಿತ್ರದುರ್ಗ ಒನಕೆ ಓಬವ್ವನದಿಂದ ಪ್ರಸಿದ್ಧ ಆಯ್ತು. ಬಟ್ ಈಗ ಏನು ಪ್ರಸಿದ್ಧ ಆಗೈತಿ, ರೇಣುಕಾ ಸ್ವಾಮಿ ಅವರಲ್ಲ ಅವರು ಅದಕ್ಕೆ ಕೇಳೋ ಪರಿಸ್ಥಿತಿ. ಅದೇ ಥರ ನಮ್ಮ ಉತ್ತರ ಕರ್ನಾಟಕ ಹೆಂಗಾಗೈತಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದಾಗ ಬೆಗಳ ಬೈತಿರಲ್ಲ ಅಂತ ಬೈರಲ್ಲೇ. ಈ ಪೊಸಿಷನ್ ತಂದವ್ರು ಯಾರು? ಸ್ಟಾರ್ಸ್ಗಳೇ. ಮತ್ತು ಇನ್ನೊಂದು ಅರ್ಥ ಆಗಕತ್ತಿಲ್ಲ ನನಗೆ, ಈ ಸ್ಟಾರ್ಸ್ಗಳಂತ ಹೇಳ್ತಾರಲ್ಲ, ಯಾರ್ಯಾರು ರಾಕಿಂಗ್ ಸ್ಟಾರ್ಸ್, ಟ್ರೆಂಡಿಂಗ್ ಸ್ಟಾರ್ಸ್, ಟ್ಯಾಟೂ ಕ್ವೀನ್ ಸ್ಟಾರ್ಸ್, ಇವು ಸ್ಟಾರ್ಸ್ಗಳು ಯಾರು ಕೊಡಾಕತ್ತಾರ ತಿಳಿಯುವತ್ತು. ಜನ ಅಂತೂ ಕೊಡಂಗಿಲ್ಲ. ಜನ ಸ್ಟೇಜ್ ಬಲ್ ಬಂದು ಅಂದ್ರೆ ಸ್ಟೇಜ್ ಕಡೆ ಬಂದು ರಾಕ್ ಸ್ಟಾರ್ ಅಂತ ಕೊಡಂಗಿಲ್ಲ. ಆಮೇಲೆ ಟ್ಯಾಟೂ ಕ್ವೀನ್ ಅಂತೂ ಕೊಡಂಗಿಲ್ಲ. ಕಾಮಿಡಿ ಸ್ಟಾರ್ಸ್ ಅಂತ ಯಾರು ಅನ್ನಂಗಿಲ್ಲ. ಯಾಕಂದ್ರೆ ದಿಸ್ ಇಸ್ ದ ಆರ್ಕೆಸ್ಟ್ರಾ, ನಾಟ್ ಅ ಇವೆಂಟ್, ನಾಟ್ ಅ ಏನಿದೆ ಪಬ್ಲಿಕ್ ಇವೆಂಟ್ ಅಲ್ಲ ಇದು. ಪಬ್ಲಿಕ್ ಇವೆಂಟ್ ಆರ್ಕೆಸ್ಟ್ರಾ, ರೈಟ್? ಪಬ್ಲಿಕ್ ಇವೆಂಟ್ ಅಲ್ಲ ಅಂದ್ರೆ ಹೆಂಗಪ್ಪ ಅಂತಂದ್ರೆ, ಅದು ಏನದು ಹಿಂದೆ ಮೋಟೋ ಕೊಡುವಂಥ ಇವೆಂಟ್ಸ್ಗಳಲ್ಲ ಇವು. ಜಸ್ಟ್ ಏನೋ ಒಂದು ರಸಮಂಜರಿ ಕಾರ್ಯಕ್ರಮ. ಏನಪ್ಪ,
ಜನರಿಗೆ ಮನಸ್ಸನ್ನು ರಂಜಿಸ್ಬೇಕು. ಅದಕ್ಕೆ ನಿಮಗೆ 3,500, 10,000, 15,000, 20,000, 25,000 ಹೋಗಲಿ, 30,000 ಹೋಗಲಿ ಅಂತ ನಿಮಗೆ ಕರೆಸ್ತಾರೆ. ರೈಟ್. ಈಗಿನ ಜಾನಪದ ಗಾಯಕರದಿಂದ ಸರಿಗಮಪ ಸ್ಟಾರ್ಸ್ ಎಲ್ಲ ಒಳಗೆ ಕೂತಾರ. ಅವ್ರು ಬರಲ್ಲ ಸ್ಟೇಜಿಗೆ ಹೆಚ್ಚು. ಯಾಕೆ? ಜಾನಪದದಾಗಿರೋ ಅಶ್ಲೀಲ ಪದಗಳನ್ನು ಕೇಳಾಕ ನೀವು ಕೊಟ್ಟಿರತ್ತವ್ರು ಕೇಳತ್ತಾರ, ಅವ್ರು ಕೇಳತ್ ನೀವು ಕೊಡಾಕತ್ತೀರ ಅಷ್ಟೇ. ಇಷ್ಟೇ ಅವರಿಗೂ ನಿಮ್ಗೆ ಡಿಫ್ರೆನ್ಸ್. ನೋಡು, ಜನ ಎಲ್ಲಿ ತನಕ ಹೋಯ್ತಾರ ಒಂದಿಲ್ಲ ಒಂದ್ಸಲ ಹೋಗಿರ್ತಾರೆ. ಹೌದಾ? ಸೊ ನನಗೆ ಒಂದೇ ಏನು ಕಾಣಕತ್ತೈತಪ್ಪ ಅಂದ್ರ, ಈ ಆರ್ಕೆಸ್ಟ್ರಾ ಮಾಫಿಯಾ ಒಳಗ ಸ್ಟಾರ್ಸ್ಗಳನ್ನ ಯಾರು ಕೊಡ್ಲಿಕತ್ತಾರ, ಟೈಟಲ್ಗಳನ್ನ ಯಾರು ಕೊಡ್ಲಿಕತ್ತಾರ ತಿಳಿವಲ್ಲ. ಕನ್ನಡ ಸಂಸ್ಕೃತಿ, ಕರ್ನಾಟಕ ಸಂಸ್ಕೃತಿ ಇಲಾಖೆ ಒಳಗೆ ಇದೇ ಕಲಾವಿದರು ಇದೇ ಅಶ್ಲೀಲ ಪದಗಳನ್ನ ಬಳಸಿ ಒಂದು ಕಲಾವಿದನ ಪಟ್ಟ ತಗೊಂಡು ಬರ್ಲಿ, ಚಾಲೆಂಜ್ ಕೊಡ್ತೀನಿ ನಾನು. ಅವರೇ ಕೊಡ್ತಾರ. ಇವ್ರು ಬ್ಯಾಕಪ್ ತೋರಿಸ್ರಿ ಸರ್, ನಾನು ಸ್ಟೇಜ್ ಮ್ಯಾಗ ಹಿಂಗೆ ಬೈದಿದ್ದೀನಿ, ಸ್ಟೇಜ್ ಮ್ಯಾಗ ಹಿಂಗೆ ಮನರಂಜಿಸ್ತೀನಿ, ಅಂದ್ಬಿಟ್ಟಾರ್ರಿ ಈ ಡೈಲಾಗ್. ಆದರೂ ನನಗೆ ನೀವು ನಿಮ್ಮ ಸಂಸ್ಕೃತಿ ಇಲಾಖೆಯಿಂದ ಸಂಸ್ಕೃತ ಸರ್ಟಿಫಿಕೇಟ್ ಕೊಡ್ರಿ ನಮಗೊಂದು, ನಾವು ವಿ ಆರ್ ವೆಲ್ ಫೆಲೋಸ್ ಅಂತಾರೆ. ರೈಟ್. ಸೊ ಈಗ ಎಷ್ಟು ಜನ ಟ್ರೋಲ್ ಆಗಲ್ಕತ್ತಾರ, ಎಷ್ಟು ಜನರ ಬಗ್ಗೆ ವಿಡಿಯೋ ಬರಾಕತ್ತಾವಲ್ಲ, ಅವೆಲ್ಲ ಸ್ವೀಕರಿಸ್ರಿ. ತಪ್ಪು ಮಾಡಿರಿ ಅಂತ ಒಪ್ಕೊಳ್ರಿ. ತಪ್ಪು ಮಾಡ್ಲಾರ್ದಂಥವ್ರು ಯಾರೂ ಇಲ್ಲ, ನಾನು ತಪ್ಪು ಮಾಡಿದ್ದೀನಿ. ರೈಟ್. ಆಮೇಲೆ ಇನ್ನೊಂದು ಅನ್ಕೋಬೋದು, ನಮ್ಮ ಹೆಸರು ತಗೊಂಡು ನೀವು ನಮ್ಮ ಹೆಸರನ್ನ ಬಳಸಿ ಯೂಟ್ಯೂಬ್ನಾಗ ಹಾಕೊಂಡು ಬೆಳಿಬೇಕಂತ ವಿಚಾರ. ಟ್ಯಾಟೋ ಕ್ವೀನ್ ಮೇಡಮ್ ಅವ್ರ ಒಂದು ವಿಡಿಯೋ ನೋಡಿ, ನಿಮ್ಗೆ ಯಾರೋ ಒಬ್ಬ ಟ್ರೋಲರ್ ಬೈದಿರಿ ನೀವು. ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಭಾಷೆದಾಗೆ ಹೇಳ್ತೀನಿ ನಾನು, ನೀವು ಏನು ಬೇಗ ಬೈತಿರು ಏನು ಮಾಡ್ತೀರಿ ಮಾಡಿ. ಟ್ಯಾಟೋ ಕ್ವೀನ್ ಮೇಡಮ್ ಅವರ ಸ್ಟೇಜ್ ಮೇಲೆ ಇರ್ತೀರಿ ನೀವು, 2,000-2,500 ಜನ ಅದಾರಲ್ಲಿ, ಕುಂಡಿ ಬಗ್ಗೆ ಮಾತಾಡ್ತೀರಿ ನೀವು. ಹೌದಾ? ಕುಂಡಿ ಹಿಂದೆ ಇರ್ಬೇಕು, ಬಾಯಾಗ ಬರಬಾರ್ದು, ಬಾಯಾಗ ಬಂದು ಮಂದಿ ಕಿವಿಗೆ ಹೋಗ್ಬಾರ್ದು. ಎಕ್ಸಾಂಪಲ್ ಅಷ್ಟೇ. ಗೆಟ್ ಅ ಪಾಸಿಟಿವ್ ಅಷ್ಟ, ಪಾಸಿಟಿವ್ ತಗೋರಿ, ಟೇಕ್ ಪಾಸಿಟಿವ್. ಹೌದಾ? ನಿಮ್ಮನ್ನ ಹಾಕೊಂಡು ನಾವು ಬೆಳೆಯೋದಿತ್ತ ತಿಳ್ಕೊರಿ, ಎಷ್ಟೋ ಜನ ಏನನ್ನ ಟ್ರೋಲ್ ಆಗೋಗ್ತಿದ್ರು. ಹೌದಾ? ಟಾಪಿಕ್ ಬಂದಿದ್ದು ಏನಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದ ಆರ್ಕೆಸ್ಟ್ರಾ ಸಂಸ್ಕೃತಿ ಬಿಹಾರ್ ಸಂಸ್ಕೃತಿಗೆ ಹೋಗಬಾರ್ದು ಅನ್ನೋದು ಒಂದು ಕಾರಣಕ್ಕಾಗಿ ಕೆಲವೊಬ್ರು ಹೋರಾಟ ನಡೆಸ್ಯಾರ. ನೀವು ಬೆಳೆಸೋರು ಯಾರು? ನಿಮ್ಮ ಫೋಟೋ ಯೂಸ್ ಮಾಡ್ಕೊಂಡು ನಾವು ಬೆಳೆಯೋರು ಯಾರು? ನಮಗೆ ಟ್ಯಾಲೆಂಟು ಐತಿ, ಯೂಟ್ಯೂಬ್ ಚಾನಲ್ನ ಹೆಂಗೆ ನಡೆಸ್ಬೇಕು ಅನ್ನೋದು ಗೊತ್ತೈತಿ, ಎಲ್ಲ ಗೊತ್ತೈತಿ. ನಿಮ್ಮ ಹೊಟ್ಟೆಪಾಡಿಗೆ ನೀವು ಮಾಡಾಕತ್ತೀರಿ. ಬಟ್ ಒಂದು ಪ್ರಶ್ನೆ ಹೇಳ್ತೀನಿ ನಿಮಗೆ, ನೀವು ಏನೇ ಮಾಡಿರಿ ಜನರು ಬೇಷ್ ಅನಿಸ್ಬೇಕು. ಅಶ್ಲೀಲತೆ ಬಳಸ್ತೀರಿ, ಹೆಣ್ಣದಿರಿ, ನಿಮ್ಮ ಮೇಲೆ ಮರ್ಯಾದೆ ಐತಿ, ನಿಮ್ಮ ಮೇಲೆ ಎಲ್ಲ ಒಂದು ಹೆಂಗಪ್ಪ, ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಬೆಳೆಯಾಕತ್ತಾರಂದ್ರೆ ನಮಗೂ ಹೆಮ್ಮೆ, ನಾವು ಉತ್ತರ ಕರ್ನಾಟಕದವರು. ಸೊ ಸ್ಟೇಜ್ ಮೇಲೆ ಅಶ್ಲೀಲ ಪದಗಳನ್ನು ಬಳಸಬೇಡ. ಇದು ಒಂದೇ ರಿಕ್ವೆಸ್ಟ್ ಅನ್ಕೊಳ್ರಿ, ಕಲಾವಿದರಿಗೆ ರಿಕ್ವೆಸ್ಟ್ ಅಷ್ಟೇ. ಮತ್ತೇನು ಸ್ಟೇಜ್ ಮ್ಯಾಗ ಮಾತಾಡಿದ್ ನೀವು ತಪ್ಪೇ ಅನ್ಕೊಳ್ಳಲಾಗಿರಪ್ಪ ಅಂತಂದ್ರೆ, ಅದು ನಿಮ್ಮ ಸಕ್ಸಸ್ ರೇಷಿಯೋ ಏನಿದೆಯಲ್ಲ ಅದು ನೆತ್ತಿಗೆ ಇರೈತಿ. ನಿಮ್ಗೆ ಮ್ಯಾಗ ಹೇಳ್ತೀನಿ ನಾನು, ಯಾರಿಗೇ ಆಗಲಿ ಎಲ್ಲರಿಗೂ ಹೇಳ್ತೀನಿ, ಇಲ್ಲ ಅಶ್ಲೀಲತೆ ಪದಗಳನ್ನು ಉಪಯೋಗಿಸ್ಕೊಳ್ಳೋದು ಹೇಳ್ತೀನಿ. ಕಾನೂನುಗಳು ಅದಾವು, ಜನರಿಗೆ ಗೊತ್ತಿಲ್ಲ. ಜನರ ಅವೇರ್ನೆಸ್ ಮೂಡಿಸ್ಬೇಕಂತಂದ್ರೆ ಅಂದ್ರೆ ಕಾನೂನು ಹೊರಗೆ ಬರ್ತದೆ. ಅವಾಗ ತಿದ್ದುಕೊಂಡು ಏನು ಮಾಡೋರು ನೀವು? ಗಳಿಸಿದಂಥ ರೆಪ್ಯುಟೇಷನ್, ಗಳಿಸಿದಂಥ ಒಂದು ಸ್ಟಾರ್ಡಮ್ ಎಲ್ಲ ಹೋಗುತ್ತೆ ನಿಮ್ಮ ಮೇಲೆ ಇಂಟೆನ್ಸಿವ್. ಈಗ ಮೈಲಾರಿ ಪ್ರಕರಣಕ್ಕೆ ಬಂದಾಗ ಮೈಲಾರಿನೇ ಟಾರ್ಗೆಟ್ ಹಾಕಿದ್ರು, ಮೈಲಾರಿನೇ ಈಗ ಇತಿಹಾಸ ಬರೋದವರು. ಅದು ಇರಲಿ ಬಿಡಲಿ, ಅದು ಪ್ರೂವ್ ಆಗುತ್ತೋ ಇಲ್ವೋ ಸೆಕೆಂಡ್. ಬಟ್ ಇತಿಹಾಸ ಬರೋದಂಥ ವ್ಯಕ್ತಿ ಯಾರು? ಮೈಲಾರಿ. ಪೋಕ್ಸೋ ಕಾಯ್ದೆ, ಅದು ಏನು ಪೋಕ್ಸೋ ರೇಪ್ ಕೇಸ್. ರೈಟ್. ಈ ಕೇಸಿನ ತಕ್ಕ ಅವನ ಹೆಸರನ್ನ ಜಾಯಿಂಟ್ ಮಾಡ್ಯಾರಪ್ಪ ಅಂತಂದ್ರೆ ಈ ಸಂಸ್ಕೃತಿ ಎಲ್ಲಿಗೆ ಬರ್ತೈತಿ? ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ಮಾಫಿಯಾನೇ ಯಾಕಂತಿದ್ದೀನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಯಾರ್ಯಾರ ಜನರದು ಎಷ್ಟೆಷ್ಟು ಜನರದು ಆರ್ಕೆಸ್ಟ್ರಾ ರಿಜಿಸ್ಟರ್ ಅದಾವ ಹೇಳ್ರಿ. ನಮ್ಮ ರಿಜಿಸ್ಟರ್ಡ್ ಆರ್ಕೆಸ್ಟ್ರಾ ಬೇಕು. ಆ ರಿಜಿಸ್ಟರ್ ಆರ್ಕೆಸ್ಟ್ರಾ ಎಲ್ಲ ರಾಕ್ ಸ್ಟಾರ್ ಅಂತ ಒಬ್ಬಕ್ಕೆ ಜಿಗಿದಾಡ್ತಾಳ, ಟ್ಯಾಟೋ ಕ್ವೀನ್ ಅಂತ ಒಬ್ಬಕ್ಕೆ ಜಿಗಿದಾಡ್ತಾಳ, ಟ್ರೆಂಡಿಂಗ್ ಸ್ಟಾರ್ ಅಂತ ಒಬ್ಬ ಜಿಗಿದಾಡ್ತಾನ. ಎಲ್ಲೋದ್ರು? ಟ್ರೆಂಡಿಂಗ್ ಸ್ಟಾರ, ರಾಕ್ ಸ್ಟಾರ ಇವರೆಲ್ಲರೂ ಸ್ಟೇಜ್ ಮೇಲೆ ಇರ್ತಾರೋ, ಬಟ್ ಅವ್ರಿಗೆ ಸ್ಟಾರ್ಡಮ್ ಕೊಟ್ಟಿದಂಥ ಜನಗಳಿಗೆ ಏನು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ಒಂದು ಕೈಂಡ್ಲಿ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಮಾಡ್ರಿ ಕಾರ್ಯಕ್ರಮ, ಏನು ಬೇಕಾದ್ ಮಾಡ್ರಿ, ಅಶ್ಲೀಲತೆ ಇರಬಾರದು, ವಲ್ಗರಿಸಮ್ ತೆಗೀರಿ. ವಲ್ಗರಿಸಮ್ ಅಂದ್ರೆ ಅದನ್ನು ನಿಮಗೆ ಇನ್ನೊಂದು ಹೇಳ್ತೀನಿ, ಟ್ಯಾಟೋ ಕ್ವೀನ್ ಮೇಡಮ್ ಅವ್ರದ್ದು ವಿಡಿಯೋ ಹೇಳ್ತೀನಿ ನಾನು. ವಲ್ಗರಿಸಮ್ ಅಂದ್ರೆ ಏನು? ವಲ್ಗರಿಸಮ್ ಅನ್ನೋ ಇಂಗ್ಲೀಷ್ ಪದಾನೇ ಗೊತ್ತಿರ್ಲಿಕ್ಕೆ ನಿಮಗೆ, ನೀವು ಕಲ್ತಿಲ್ಲ ಅಂತ ಒಂದು ಹೇಳಿರಿ. ಬಟ್ ನಿಮಗೊಂದು ಕಿವಿ ಮಾತು ಹೇಳ್ತೀನಿ ನಾನು.
ಒಂದು ಹೆಣ್ಣು ಅದಿರಿ, ಹೌದಾ? ಬೇಗ ಕಮ್ಮಿ ಮಾಡ್ರಿ, ಇರೋ ಸಾಮಾನುಗಳು ಬಾಯಾಗ ಬರಬಾರ್ದು, ಅದು ಜನರಿಗೆ ಮುಟ್ಬಾರ್ದು. ಸೆಕೆಂಡ್ರಿ, ಇನ್ನು ಲಪಂಗ ರಾಜನಂತೂ ಬೇಡೇ ಬೇಡ. ಲಪಂಗ ರಾಜನ ಡೈರೆಕ್ಟ್ ಹಿಟ್ಟ ಅವನೇ ಹೇಳ್ಯಾನ ಸ್ಟೇಜ್ ಮೇಲೆ, ಮೊನ್ನೆ ನಾ ಬೈದಿರುವಂಥ ಬೇಗಳಗಳು ಜಗಳ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾವತ್ತ. ನೀ ಬೈದಿರುವಂಥ ಬೇಗಳನ್ನ ಬಿಟ್ಟು ಬೇರೆದೇನಾರ ಕೊಟ್ಟಿದ್ರ ಅಪ್ರಿಷಿಯೇಟ್ ಮಾಡುವಂಗೆ ಜನ ಓಡಾಡ್ತಿದ್ರು. ಇನ್ನು ಸಂಜು ಬಸಾಯ ಅಂತ ಹೇಳ್ತೇನೆ ನಾನು, ಟಿ ವಿ ಕಲಾವಿದ ಅನ್ಸ್ಕೊಂಡವರು, ದೊಡ್ಡ ಟಾಪ್ ಕಲಾವಿದರ ಜೊತೆ ಆಕ್ಟಿಂಗ್ ಮಾಡಿದವರು. ಇವಂದು ಅದೇ ಹಣೆ ಬರ. ಒಂದೇನಪ್ಪಾ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಆರ್ಕೆಸ್ಟ್ರಾ ಒಳಗ ಬೇಗ ಬೈಲಿಲ್ಲ ಅಂದ್ರ, ಅಶ್ಲೀಲತೆ ಮಾತಾಡ್ಲಿಲ್ಲ ಅಂದ್ರ ಕಾರ್ಯಕ್ರಮ ಹಿಟ್ ಆಗಂಗಿಲ್ರಿ. ದಿಸ್ ಇಸ್ ದಿ ಮೈಂಡ್ ಸೆಟ್ ಆಫ್ ದೇರ್, ಅಂದ್ರೆ ಅವ್ರ ಮೈಂಡ್ ಸೆಟ್ ಇರುತ್ತೆ, ಅವ್ರ ಕಲಾವಿದರ ಮೈಂಡ್ ಸೆಟ್ ಅದ. ಇನ್ನು ಇವ್ರಿಗೇನು ಕಾರ್ಯಕ್ರಮ ಕೊಡ್ತಾರಲ್ಲ ಕರೆದು ನಮ್ಮಲ್ಲಿ ಬರ್ರಿ ಅಂತೇಳಿ, ಟಾಪ್ ಆರ್ಕೆಸ್ಟ್ರಾ ಅದಾವು. ಮುಂದಿನ ವಿಡಿಯೋದಾಗ ಎಲ್ಲ ಆರ್ಕೆಸ್ಟ್ರಾದ ಹೆಸರು ತಗೋತೀನಿ ನಾನು. ನನಗೆ ಎಲ್ಲ ಕಲಾವಿದರು ಬೇಕ್ರಿ. ನನಗೆ ಉತ್ತರ ಕರ್ನಾಟಕದಾಗ 200-200 ಕಲಾವಿದರು ಪರಿಚಯ ಅದಾರ, ಅವ್ರ ಜೊತೆ ನನ್ನ ರೆಸ್ಪೆಕ್ಟ್ ಐತಿ. ಆದರೂ ಅವ್ರನ್ನ ಯಾಕೆ ತೊಳಾಗ್ತೀನಪ್ಪ ಅಂತಂದ್ರೆ ಸ್ಟಾರ್ಟ್ ಮಾಡಿದ್ದು ನಾವೇ. ಇವತ್ತು ಟಾಪ್ ಆರ್ಕೆಸ್ಟ್ರಾದಾಗ ಅಣ್ಣ ತಮ್ಮರಂಗದೇವಿ, ಅವ್ರ ಆರ್ಕೆಸ್ಟ್ರಾದಾಗ ನಾನು ದುಡ್ದಿದ್ದೀನಿ. ಅವ್ರಿಗೆ ಅಣ್ಣ ತಮ್ಮ ಅಂತ ನಾನು ಅಂದೀನಿ, ಅವ್ರ ತಮ್ಮ ಅಣ್ಣ ಅಂತ ನನಗೂ ಅಂದಾರ. ಆದರೂ ಅವ್ರದಿಂದ ಶುರುವಾದ ಸಂಸ್ಕೃತಿ ಮಾನ್ಯ ಕಲಾವಿದರ ಚರ್ಚೆದಾಗ ಮುಗ್ದೈತಿ. ಬಟ್ ಕಲಾವಿದರ ಚರ್ಚೆದಾಗ ಮುಗ್ದಂದ ಹಿಡಿದು ಎಷ್ಟೋ ಫೇಸ್ಬುಕ್ ಪೇಜ್ಗಳಿಂದ ಅವಾಗ ಹೇಳಿ ನಾನು ವಿಡಿಯೋಗಳು ಡಿಲೀಟ್ ಆಗ್ಯಾವ. ಸೊ ಇಷ್ಟೇ ಹೇಳ್ತೀನಿ ನಾನು, ದಯಮಾಡಿ ಅಶ್ಲೀಲತೆಯನ್ನು ಹೊರದೂಡಿಸ್ರಿ. ಮಾಫಿಯಾ ಆಗೈತಿ ಅದೊಂದು. ನಿಮಗೆ ಸ್ಟಾರ್ಡಮ್ ಪಟ್ಟಗಳನ್ನು ಸಂಸ್ಕೃತಿ ಇಲಾಖೆ ಕೊಡಬೇಕು ಹೊರತು ನಿಮ್ಮನ್ನು ನೀವೇ ಟೈಟಲ್ ಇಟ್ಕೋಬಾರ್ದು ಅನ್ನೋ ನನ್ನ ಅಭಿಪ್ರಾಯ. ಈಗ ನಾನು ಹೇಳ್ತೀನಿ ಟೈಗರ್ ಕಿಂಗ್ ಸಚಿನ್ ಅಂತ ಹೇಳ್ತೀನಿ. ನನಗೆ ಟೈಗರ್ ಬಂದು ಏನ್ರಿ ಟೈಗರ್ ಸಾಕಿನೇನ್ರಿ ಏನಿಲ್ಲ. ಸೊ ಸಾಧನೆ ಮಾಡಕ್ಕೆ ಹೊಂಟೀನಿ, ಸಾಧಿಸ್ರಿ, ಒಳ್ಳೆ ರೀತಿಯಲ್ಲಿ ಸಾಧಿಸ್ರಿ. ಇದಿಷ್ಟೇ ಹೇಳ್ತೀನಿ ನಾನು. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.